ಬ್ರೇಕ್ ನಂತರ ಮತ್ತೆ ಸ್ವಾಗತ. ಕರ್ನಾಟಕದಲ್ಲಿ ಬಂಡವಾಳ ಹೂಡಿಕೆ ಸಮಾವೇಶ ನಡೀತಾ ಇದೆ. ಇನ್ವೆಸ್ಟ್ ಕರ್ನಾಟಕದಲ್ಲಿ ಏರ್ ಟ್ಯಾಕ್ಸಿಯನ್ನ ಅನಾವರಣಗೊಳಿಸಲಾಗಿದೆ. ಏರ್ ಟ್ಯಾಕ್ಸಿಯನ್ನ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ವೀಕ್ಷಣೆಯನ್ನ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಅಮೆರಿಕ, ಯುರೋಪ್, ಚೈನಾದಲ್ಲಿ ಏರ್ ಟ್ಯಾಕ್ಸಿ ಇದೆ. ಸಮಾವೇಶದಲ್ಲಿ ಇದೀಗ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಈ ಏರ್ ಟ್ಯಾಕ್ಸಿ. ಕರ್ನಾಟಕದಲ್ಲೇ ನಿರ್ಮಾಣ ಆಗಿರುವಂತಹ ಏರ್ ಟ್ಯಾಕ್ಸಿ ಇದು ಈ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಇದನ್ನ ವೀಕ್ಷಣೆ ಮಾಡಿದ್ದಾರೆ. ಇನ್ವೆಸ್ಟ್ ಕರ್ನಾಟಕದ ಈ ಬಾರಿಯ ಪ್ರಮುಖ ಆಕರ್ಷಣೆ ಅಂತಂದರೆ ಏರ್ ಟ್ಯಾಕ್ಸಿ. ಬಹಳ ಅದ್ಭುತವಾದ ಒಂದು ಇನ್ವೆನ್ಷನ್ ಅಂತ ಹೇಳ್ಬೋದು. ನಾವೀಗ ನಿಮ್ಗೆ ತೋರಿಸ್ತಾ ಇರುವಂಥದ್ದು ಏರ್ ಟ್ಯಾಕ್ಸಿ. ಆ್ಯಂಡ್ ಇದು ಪೂರ್ತಿಯಾಗಿ ಬ್ಯಾಟರಿ ಆಪರೇಟೆಡ್ ಒಂದು ಏರ್ ಟ್ಯಾಕ್ಸಿ ಅಂತ ಹೇಳ್ಬೋದು. 6 ಸೀಟ್ಗಳ ಕೆಪಾಸಿಟಿ ಇರುವಂತಹ ಈ ಒಂದು ಏರ್ ಟ್ಯಾಕ್ಸಿಯನ್ನು ಒಂದು ವಿಶೇಷ ರೀತಿಯಲ್ಲಿ ವಿನ್ಯಾಸವನ್ನು ಮಾಡಲಾಗಿದೆ. ಈಗ ಬ್ಯಾಟರಿ ಆಪರೇಟೆಡ್ ವೆಹಿಕಲ್ಸ್ ಸಾಕಷ್ಟು ನಾವು ಇವತ್ತು ರಸ್ತೆಗಳಲ್ಲಿ ನೋಡ್ತಾ ಇದ್ದೀವಿ. 2 ವೀಲರ್ಸ್, 4 ವೀಲರ್ಸ್, ಈ ರೀತಿ ಬ್ಯಾಟ್ರಿ ಆಪರೇಟೆಡ್ ಅನೇಕ ವಾಹನಗಳನ್ನು ನಾವು ರಸ್ತೆ ಮೇಲೆ ನೋಡ್ತಾ ಇದ್ದೀವಿ. ಆದರೆ ಏರ್ ಟ್ಯಾಕ್ಸಿ ಇದು ಮೊದಲ ಒಂದು ಇನ್ವೆನ್ಷನ್ ಅಂತ ಹೇಳ್ಬೋದು. ಸರಳ ಏವಿಯೇಷನ್ ಕಂಪನಿ, ಕರ್ನಾಟಕ ಮೂಲದ ಸರಳ ಏವಿಯೇಷನ್ ಕಂಪನಿ ತಯಾರು ಮಾಡಿರುವಂತಹ ಒಂದು ಏರ್ ಟ್ಯಾಕ್ಸಿ ಇದು. ಸದ್ಯಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಇಂಥ ಒಂದು IT ಕಂಪನಿಗಳು ಇರುವಂತಹ ಜಾಗಗಳಿಂದ ಅಥವಾ ಯಾವುದಾದ್ರೂ ಒಂದು 5 ಸ್ಟಾರ್ ಹೋಟೆಲ್ಸಿಂದ ಏರ್ಪೋರ್ಟ್ಗೆ ಹೋಗೋದಕ್ಕೆ ಬಳಸಬಹುದಾದಂತಹ ಒಂದು ಏರ್ ಟ್ಯಾಕ್ಸಿ. ಈಗ ಏರ್ಪೋರ್ಟ್ ರೋಡಲ್ಲಿ ಸಹಜವಾಗಿ ಟ್ರಾಫಿಕ್ ಜಾಮ್ ಇರುವಂತಹ ಸಂದರ್ಭದಲ್ಲಿ ವಿಶೇಷವಾದ ಗಣ್ಯರು ಪ್ರಯಾಣ ಮಾಡೋದಕ್ಕೆ ಇಂತಹ ಒಂದು ಏರ್ ಟ್ಯಾಕ್ಸಿಯನ್ನು ಬಳಸ್ಕೊಳ್ಬೋದು ಬಹಳ ಸುಲಭವಾಗಿ. ಅಂದರೆ ಟ್ರಾಫಿಕ್ ಜಾಮನ್ನು ತಪ್ಪಿಸ್ಬೋದು. ಸದ್ಯಕ್ಕೆ ಜನಸಾಮಾನ್ಯರಿಗಂತೂ ಇಟ್ಕೋದು ಭಾಳಷ್ಟು ದುರ್ಲಭ. ಮೊದಲ ಹಂತವಾಗಿ ಸದ್ಯಕ್ಕೆ 5 ಸ್ಟಾರ್ ಹೋಟೆಲ್ಸ್ ಇಂದ ಏರ್ಪೋರ್ಟ್ಗೆ ಅಷ್ಟೇ ತೆರಳೋದಕ್ಕೆ ಸದ್ಯಕ್ಕೆ ಒಂದು ಅನುಮತಿಯನ್ನು ಪಡೆದುಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನು ಸದ್ಯಕ್ಕೆ ಮಾಡಲಾಗ್ತಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. 20 ನಿಮಿಷಗಳ ಕಾಲದಲ್ಲಿ ಇದು ಫುಲ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಮತ್ತು 160ರಿಂದ 180 ಕಿಲೋಮೀಟ್ರನ್ನು ಕೊಡುತ್ತೆ ಅನ್ನುವಂಥ ಮಾಹಿತಿಯನ್ನು ಸದ್ಯಕ್ಕೆ ಈ ಒಂದು ಕಂಪನಿಯ ಮುಖ್ಯಸ್ಥರು ನಮಗೆ ಹೇಳ್ತಾ ಇರುವಂಥದ್ದು. ಪೈಲಟ್ ಕೂತ್ಕೊಳ್ಳೋದಕ್ಕೆ ಒಂದು ಸೀಟು ಬಹಳ ವಿಶೇಷವಾದ ರೀತಿಯಲ್ಲಿ ವಿನ್ಯಾಸವನ್ನು ಮಾಡಿರುವಂಥದ್ದು. ಅದರ ಜೊತೆಯಲ್ಲಿ 6 ಜನ ಪ್ರಯಾಣವನ್ನು ಮಾಡ್ಬೋದು. ನಮ್ಮ ಜೊತೆಯಲ್ಲಿ ಕಂಪನಿಯ ಮುಖ್ಯಸ್ಥರಾದಂಥ ರಾಕೇಶ್ ಗಾವ್ಕರ್ ಅವರು ಇದ್ದಾರೆ. What you can see is it's a plane that can vertically take off and land basically, so that's what we are building. This technology will help us we currently facing a lot of problem in Bangalore in terms of congestion. If you travel with a taxi, it might take 150 minutes to travel from airport to electronic city. We can do this in 20 minutes with the same cost of a premium ride hailing service basically. We are on track on that. You'll see that by 2028 we will be commercially viable, but we'll also see this prototype flying in the sky by next year itself basically. Camera person Satish jote Suresh, Asianet Suvarna News, Bangalore. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.